ಗಾಂಧಿ ಫೋಟೋ ಆಲ್ಬಮ್. ಹೂ ಮನಸ್ಸನ್ನರಳಿಸುವ ಜೀವತಂತ್ರ ಗೊತ್ತಿತ್ತು ನನ್ನಪ್ಪನಿಗೆ. ಗಾಂಧಿ ಆಲ್ಬಮ್ಮನ್ನು ಕೈಯೊಳಗಿಟ್ಟು ಅವನು ಅಂದು ಜೀವವನ್ನು ಜೀವದ ಜೊತೆ ಬೆಸುಗೆ ಹಾಕುತ್ತಾ ಚರಿತ್ರೆಯ ಮೆಕ್ಕಲು ಮಣ್ಣ ಹುಗಿದು ನನ್ನೆದೆಯೊಳಗೆ ಮಣ್ಣಿಗೆ ಮಣ್ಣನ್ನು ಕಸಿ ಮಾಡಿದ್ದ. ಈ ಆಲ್ಬಮ್ಮಿನ ಜೊತೆಗೇ ಕಳೆದದ್ದು ನನ್ನ ಬಾಲ್ಯ, ತಾರುಣ್ಯ. ಗಟ್ಟಿರಟ್ಟಿನ ಹೊದಿಕೆಯ ಅಗಲ ಪುಸ್ತಕವದು. ಬಾಲ್ಯದ ಎಳೆರಟ್ಟೆಗೆ ತುಸು ಭಾರವಾಗಿದ್ದ ಅದು ದಿನ ಕಳೆದಂತೆ ತೋಳ ಕಸುವಿಗೆ ಮಣಿದ ಹೊತ್ತಿಗೆ. ತೆರೆವ ಮುನ್ನ ಒಳಪುಟ ಕಣ್ಣನ್ನು ಕಟ್ಟಿಹಾಕುವ ಚಿತ್ರದ ಮುಖಪುಟ ಅದಕ್ಕೆ. ಚರಕದಿಂದ ನೂಲು ತೆಗೆಯುತ್ತಲಿರುವ ಗಾಂಧಿ ತಾತ ಎಷ್ಟು ತದೇಕ ಅವನ ಕಣ್ಣು. ಚೂರೇ ಮುಂಚಾಚಿದ ತುಟಿ, ವೀರಾಸನದಲ್ಲಿ ದೃಢಕಾಲು, ತನ್ಮಯ ದೇಹ, ಇಡೀ ಒಡಲು ತಾನೇ ಚರಕವಾದಂಥ ತಾಧ್ಯಾತ್ಮ. ತಡವದೆ ಮುಟ್ಟದೆ ಆ ಮೈಯ ಮುಂದೆ ಹೋಗಲೊಲ್ಲದು ಮನಸ್ಸು. ನೇವರಿಸಿದರೆ ಹಗೂರ ಬೆರಳಲ್ಲಿ ಅವನ ಕೈಯೊಳಗಿನ ನೂಲಿನೆಳೆಯನ್ನು ಮಿಸುಕಿದಂತೆನಿಸುತ್ತಿತ್ತು ನನ್ನ ಎದೆಯ ನರತಂತು. ತಿರುಗಿಸಿದರೆ ಪುಸ್ತಕದ ರಟ್ಟು, ಒಳಗಿನೊಂದೊಂದು ಚಿತ್ರದೊಳಗೆ ಅಷ್ಟೊಂದು ಜೀವ. ಪುಟ್ಟ ಮಗು ಗಾಂಧಿ, ಅಪ್ಪ ಅಮ್ಮನ ಮುದ್ದಿನ ಪೋರ, ದೃಢಕಂಗಳ ಯುವಕ, ಕನಸುಗಳ ಬಿತ್ತುವ ಕಣ್ಣಿನ ತಾರುಣ್ಯ, ಹೆಣ್ಣಿಗೆ ಗಂಡ, ಮಕ್ಕಳ ಅಪ್ಪ, ಹೋರಾಟದ ಕೆಚ್ಚು, ರೈಲು, ಹಡಗು, ನಡೆದಲ್ಲೆಲ್ಲ ದಾರಿ, ಬಿತ್ತಿದಷ್ಟೂ ಮೊಳಕೆ, ಬೆಳೆದದ್ದೆಲ್ಲ ಹುಲುಸು. ಎಷ್ಟೆಷ್ಟು ಗಾಂಧಿ, ಅಷ್ಟಷ್ಟು ಜೀವ ಸಂಚಾರ. ಯಾವ ಚಿತ್ರಕ್ಕೂ ಅಡಿಟಿಪ್ಪಣಿಗಳಿಲ್ಲ. ಅಷ್ಟು ಪರಿಪೂರ್ಣ ಒಂದೊಂದು ಚೌಕಟ್ಟು. ಕಟ್ಟು ಬಿಚ್ಚಿ ನಗುತ್ತದೆ ಚಿತ್ರದೊಳಗಿಂದ ಉಕ್ಕು ಕಡಲು. ಮೇರೆ ಇರದ ತೀರದೆಡೆಗೆ ಪ್ರತಿ ಜೀವವನ್ನು ಮುನ್ನಡೆಸುತ್ತ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಏನಾಯ್ತು ಕೊನೆಯ ಪುಟದಲ್ಲಿ? ತಾತ, ತಾತ, ನಿನ್ನೆದೆಯಿಂದ ಒಸರೊತ್ತಿದೆ ರಕ್ತ. ಸ್ಪಷ್ಟ ಬಂದೂಕಿನ ಮೊನೆಗುರುತು ಎದೆ ಮೇಲೆ. ಮುಚ್ಚಿದ ಕಣ್ಣು ರೆಪ್ಪೆಯ ಮೇಲೆ ಎಷ್ಟೊಂದು ದಣಿವು. ತುಟಿಯಲ್ಲಿ ಎಂದಿನ ನಿರಾತಂಕ. ಪ್ರತಿ ಬಾರಿಯೂ ನೇವರಿಸುತ್ತಿತ್ತು ನನ್ನ ಪುಟ್ಟ ಕೈ ನಿನ್ನೆದೆಯನ್ನು. ಕಪ್ಪು ಬಿಳುಪು ಚಿತ್ರದೊಳಗೆ ಕಪ್ಪಾಗಿ ಕಾಣುತ್ತಿದೆ ಹೆಪ್ಪುಗಟ್ಟಿದ ಎದೆ ಮೇಲನ ರಕ್ತ. ನನ್ನ ಕೈ ಮಗುಚಿ ಅಂಗೈ ನೋಡಿಕೊಳ್ಳುವ ಧೈರ್ಯವೇ ಬಾರದು ಮನಸ್ಸಿಗೆ. ಕಂಪಿಸುತ್ತಿದೆ ಬೆರಳು ಪುಟ ಮುಚ್ಚಲು. ತೆರೆದೇ ಇದೆ ಗಾಂಧಿ ಆಲ್ಬಮ್ ನನ್ನ ಕಣ್ಣೊಳಗೆ. ರಕ್ತದ ಕಲೆಯಂಟಿಸಿಕೊಂಡು ಬೆಳೆದ ಅಂಗೈಯೊಳಗೆ, ಸದಾ ನೋಯುವ ಎದೆಯೊಳಗೆ.